ಚಿನ್ನದ ದೇವೇಗೌಡ ಚೆನ್ನಮ್ಮ ದೇವೇಗೌಡ ಅಂತ ಹೇಳುವ ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಹೇಳಿದ್ರೆ ನನಗೆ ಯಾಕೆ ಇದಿಷ್ಟು ಬಂತು ಅಂತ ಹೇಳಿದ್ರೆ ಏನ್ ಬಂತು? ನನಗೆ ಗೋಲ್ಡ್ ಮೆಡಲ್ ಬಂತು. ಓಹೋ, ಚೆನ್ನಮ್ಮ ದೇವೇಗೌಡ ಮೆಮೋರಿಯಲ್ ಅವಾರ್ಡ್. ಅವಾರ್ಡ್ ಚೆನ್ನಮ್ಮನ ಇದೇ ದೇವೇಗೌಡ ಇರಬೇಕು ಹೌದು, ಅದು ಅದು ನನಗೆ ಕೊಟ್ಟರು. ಅದನ್ನು ತೆಗೊಳ್ಳಿಕ್ಕೆ ನಾನು ಕಾನ್ವೊಕೇಶನ್ ಮೈಸೂರಿಗೆ ಹೋಗಬೇಕು. ಅದೇ ಮಾನಸ ಗಂಗೋತ್ರಿಗೆ ಹೋಗಿ ಅಲ್ಲಿ ತೆಗೊಳ್ಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ನೋಡಿ ನೆಗಾಡ್ತೀವಿ, ಭಾರಿ ಖುಷಿಯಾಗಿ. ರೆಗ್ಯುಲರ್ ಎಮ್ ಎ ಅವರಿಗೆಲ್ಲ ಸ್ಯಾನ್ಸ್ಕ್ರಿಟ್, ಕನ್ನಡ, ಎಲ್ಲ ಸಬ್ಜೆಕ್ಟಲ್ಲಿ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಸಿಗುವುದು, ರ್ಯಾಂಕ್ ಎಲ್ಲ ಸಿಗುವುದು ಯಾರಿಗೆ ಅಂತ ಹೇಳಿದ್ರೆ ಈಗ ಮಾಸ್ಟರ್ ಸುಮಾರು ಏನಾಯಿತು ಸಂಸ್ಕೃತ ಮಾಡಿದ್ರು ಅವರಿಗೆ ಒಂದು ಎಲ್ಲರೂ ಸಿಕ್ಕಿ ಎಮ್ ಎಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅದೇ ಅವರು ಹುಡುಗರು ಬಂದು ನಮಗೆ ನಮಸ್ಕಾರ ಮಾಡ್ತಾ ಇದ್ದೆ, ಧನ್ಯವಾದ ನೀವು ನಾವು 2 ವರ್ಷ ಇಲ್ಲಿ ಪ್ರತ್ಯಕ್ಷವಾಗಿ ಕಲಿತು ತರಗತಿಗೆ ಹೋಗಿ ನಮಗೆ ಫಸ್ಟ್ ಕ್ಲಾಸ್ ಪಾಸಲ್ಲಿ ಕಷ್ಟ ಆಗ್ತಿತ್ತು. ನೀವು ಹೀಗೆ ಪ್ರೈವೇಟ್ ಓದಿ ನಿಮ್ಮ ರ್ಯಾಂಕ್ ಎಲ್ಲ ಹೊಡೆದ ಅಥವಾ ಗೋಲ್ಡ್ ಮೆಡಲಿಸ್ಟ್ ಆಗಿ ಮತ್ತೆ ಹಾಗೆ ಅಲ್ಲಿ ಅದನ್ನು ಪಡ್ಕೊಂಡಿದ್ದೆ. ಅದು ವಾಮದವರಲ್ಲಿ ಇರುವಾಗ ಮತ್ತೆ ನನ್ನ ಜೀವನ ವಾಮದವರಲ್ಲಿ. ನೀವು ಕಾಲೇಜಿನಿಂದ ವಾಮದವರಿಗೆ ಬಂದಾಗ ಅದೇ ಸಮಸ್ಯೆ ಬಂತು. ಅಷ್ಟಾಗುವಾಗ ನನ್ನ ಹೆಂಡತಿಗೆ ನಮ್ಮ ಮನೆಯಲ್ಲೆಲ್ಲ ಕೆಲವು ತೊಂದರೆಗಳು ಶುರುವಾಗಿ ನಾನು ವಾಮದವರಿಗೆ ಹೋಗುವುದು, ಅವಳು ಈ ಶಾಲೆಗೆ ಹೋಗುವುದು, ಅವಳಲ್ಲಿ ಮನೆ ಮಾಡಿಕೊಂಡಿದ್ದಾಗ ಅದೆಲ್ಲ ಕಷ್ಟ ಆಗುವಾಗ ಸಾಂಸಾರಿಕವಾದ ಎಡಲ್ ಡಾಟರ್ಗಳೆಲ್ಲ ಬಂತು. ನಾವು ಅವರಿಗೆ ಅದಕ್ಕೆ ಸ್ವಲ್ಪ ಹೊರೆಯಾಗಿ ಬಿಟ್ಟೆವು. ನಾವು ಸಂಪಾದನೆಗೆ ಹೋಗುವ ಅವ್ರ ಮನೆಯಲ್ಲಿ ನಮ್ಗೆ ಸಹಾಯ ಮಾಡಬೇಕಲ್ಲ. ಆಗ ಆಲೋಚನೆ ಮಾಡಿ ನನ್ನ ಹೆಂಡತಿಲ್ಲ ಆ ಶಾಲೆ ತೆಗೆದು ವಾಮದವರು ಟ್ರಾನ್ಸ್ಫರ್ ಮಾಡಿಸಿ. ನಿಮ್ಮ ಶಾಲೆಗೆ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಪ್ರೈವೇಟ್ ಶಾಲೆ ಅದಲ್ಲಿ. ಆಗ ಅವಳಲ್ಲಿ ಅಸ್ಟೆಂಟ್ ಆಗಿ ದೊಡ್ಡ ಶಾಲೆ ಚೆನ್ನೈ ಅಲ್ಲಿ ಅವಳಿದ್ರು. ಅಷ್ಟಾಗುವಾಗ ನನ್ನ ಮಗ ಇಲ್ಲಿಂದ ಶಾಲೆಗೆ ಹೋಗ್ತಾ ಇದ್ದ ತಂದು ಅಲ್ಲಿ 3ನೇ ಕ್ಲಾಸಿಗೆ ಸೇರಿಸಿದೆ. ಹಾಗೆಯೇ ನನ್ನ ಮಗಳು ದೊಡ್ಡವಳು SLC ಆಗುವಾಗ ಅವಳು ಅಧ್ಯಯನ ಮನೆಯಿಂದ ಅವಳು ಅಲ್ಲಿ ಕಷ್ಟ ಆಗ್ತದೆ. ನನ್ನ ಒಟ್ಟಿಗೆ ಇಟ್ಟುಕೊಂಡು ಅವಳನ್ನು ಅದೇ ಹೈಸ್ಕೂಲಿಗೆ ಸೇರಿಸಿ ಅವಳಿಗೆ ನಾನು ಪಾಠ ಮಾಡಿದೆ. ಆಗ ಮಾಸ್ಟರ್ಗಳು ಇಲ್ಲದ ಕಾಲ ನಾನೇ ಇಂಗ್ಲೀಷ್ ಪಾಠ ಮಾಡಿದೆ. SLC ಯಾರಿಲ್ಲ, ಹಾಗೆ ಅವಳಿಗೆ ಪಾಠ ಮಾಡಿದೆ. ಹಾಗೆ ಮತ್ತೊಬ್ಬಳು ಅಜ್ಜಿ ಮನೆಯಲ್ಲಿದ್ದಾಳೆ, ನಿನ್ನ ತಾಯಿ. ಅವಳು ಅಜ್ಜಿ ಮನೆಯಿಂದ ಮತ್ತೆ ಬಂದದ್ದು. ಅಷ್ಟಾಗುವ ಹುಡುಗಿಯಲ್ಲಿ SLC ಆಯಿತು. ಅಲ್ಲಿಂದ ಅಲ್ಲಿಗೆ ಪಾಸ್ ಆದ. ಲೆಕ್ಕದಲ್ಲಿ ಬರೀ ಪೂವರ್, ತೊಂದರೆ ಇಲ್ಲ. ಅವಳನ್ನು ಅಲ್ಲಿ ತರಿಸಿಕೊಂಡು ಅಂತೂ ನಾವು ಸಂಸಾರ ಹೇಗಿದ್ದವರೆಲ್ಲ ಒಟ್ಟು ಸೇರಿದೆ. ಒಂದು ಸಣ್ಣ ಒಂದು ಮನೆ ಉಂಟಲ್ಲ, ನೀವು ನೋಡಿದ್ರಲ್ಲ, ಆ ಮನೆಯಲ್ಲಿ ನಮ್ಮ ಜೀವನ ಪ್ರಾರಂಭ ಆಯ್ತು. ಅಲ್ಲಿ ಮತ್ತೆ ಸಾಧನೆ ಜಾಗ ಹಾಗೆ ಅಲ್ಲಿ ಒಬ್ರು ನಮಗೆ ಉಪಾಯ ಇಲ್ಲ. ಫುಲ್ಗೊಂದು ಬಿಡಾರ ಮಾಡಿದ್ರು ಮಳೆಗಾಲದಲ್ಲಿ. ಒಂದು ಲಾಟ್ರಿ ಭಟ್ರು ಇರ್ತದೆ, ಅವರ ಮನೆಯಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲೇ ಸ್ಟವ್ ಇಟ್ಕೊಂಡು ಅಡುಗೆ ಮಾಡಿಕೊಂಡು ಈ 3 ಜನರಲ್ಲೂ ಸೇರಿಸ್ಕೊಂಡು ಇವಳು ಅಜ್ಜಿ ಮನೆಯಲ್ಲಿ, ನಿನ್ನ ತಾಯಿ ಅಜ್ಜಿ ಮನೆಯಲ್ಲಿ ಶಾಲೆಗೆ ಹೋಗ್ತಾನೆ ಮಳಂಜಾರಿಗೆ. ಇವರಿಬ್ಬರು ಸುಮನ ಮತ್ತು ನನ್ನ ಸಿರಿ ನನ್ನ ಒಟ್ಟಿಗೆ ಇದ್ದರು. ಸುಮನ 10th 9th ಅಲ್ಲಿತ್ತು, ಇವು 5ನೇ ಕ್ಲಾಸ್. ಈಗ ಮನೆಯಲ್ಲಿ ಬುಚ್ಚಿ ಕಟ್ಟಿಕೊಂಡು ಅಲ್ಲಿ ಹೋಗಿ ಬಂದುಕೊಂಡು ದನ ಕರು ಎಲ್ಲ ಶುರು ಆಯ್ತು. ಆಗ ಇಲ್ಲೆಲ್ಲ ಶಾಲೆ ಬಿಟ್ಟು ಬಂದು ದನಗಳನ್ನ ಕರ್ಕೊಂಡು ಬರಬೇಕು. ಕರೀದೆಲ್ಲ ಗುಡ್ಡೆಗೆಲ್ಲ ದನಗಳನ್ನ ಕರ್ಕೊಂಡು ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ ಮಕ್ಕಳಾಗ ಜಲ್ಲಿಯನ್ನು ಕಲ್ಲುವನ್ನು ಸಹ ಮಾಡಿದ್ದಾರೆ. ನಮ್ಮ ದೊಡ್ಡಮ್ಮ ಇವಳಲ್ಲಿ ಇದ್ದಾರೆ. ಇವಳು ಮತ್ತೆ ಬಂದು ಇವಳು ಬಂದದ್ದು PUCಗೆ, SLC ಆದ ಮೇಲೆ PUCಗೆ ಇವಳು ಬಂಟ್ವಾಳಕ್ಕೆ SC ಅಷ್ಟಾಗ ಸುಮಾರು BSc ಅವಳು ವಿಜಯಕ್ಕೆ ಹೋಯ್ತು. ಅದೆಲ್ಲ ಮತ್ತೆ ಆಯ್ತಲ್ಲ, ದೊಡ್ಡ SLC ಆಯ್ತು ಅವನಿಗೆ. ಅವನು BSc ಬಂಟ್ವಾಳಕ್ಕೆ ಬಂದ. ಬಂಟ್ವಾಳದಲ್ಲಿ ಹೇಗೋ ಕಷ್ಟದಲ್ಲಿ ಪಾಸಾಗಿ ಅವನು ಮತ್ತೆ ಆ ಪ್ರಯತ್ನ ಪಟ್ಟು ಹೆಗಡೆ ಸಾಕೊಂಡು ಕೆಲವು ಗೆಳೆಯರ ಸಾಕೊಂಡು ಕಿಂಚಿತ್ತು ದುಡ್ಡೆಲ್ಲ ಕೊಟ್ಟು ಲಂಸವಾಗಿ ಮತ್ತೆಲ್ಲ ಕೊಟ್ಟು ಕೊನೆಗೆ ಅಲ್ಲಿ ಉಡುಪಿಯಲ್ಲಿ ಉತ್ಪಾಡೆ ಆಯುರ್ವೇದ ಕಾಲೇಜಿನಲ್ಲಿ ಅವನಿಗೆ ಇದಕ್ಕೆ BMSಗೆ ನೇಮಕ ಅಲ್ಲಿ 2 ಸೇರ್ಪಡೆ ಆಯಿತು. ನಮಗೆ ಆ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ನಾನು ಸಣ್ಣದಿರುವಾಗ ನನಗೆ ಅಜ್ಜನ ಮನೆ ಅಂತ ನನಗೆ ನೆನಪು ಬಹಳ ಚಂದದ ನೆನಪು. ಆ ಮನೆ, ಹಳೆ ಮನೆ, ಆ ತೋಟ, ಜುಂಬುಳಿ, ಮತ್ತೆ ಆ ಜಿಮ್ಮಿ, ಮತ್ತೆ ನಾಯಿಗಳು, 2-3 ನಾಯಿಗಳು. ನನಗೆ ಕಿವಿಯ ಮೊದಲಿದು ಚುಚ್ಚಿದ ಫಸ್ಟ್ ನಿಮ್ಮ ಮನೆಯಲ್ಲಿ ಆ ಆಚಾರ್ಯ ಗಣೇಶ ಆಚಾರ್ಯ ಅಲ್ಲ,
ಅನಂತಾಚಾರಿ ಅವನ ಮಕ್ಕಳು. ಆ ದಾರಿ, ಆ ಒಂದು ದಾರಿ, ಆ ಕಾಡು, ಹೌದೌದು. ಇದರ ಬಗ್ಗೆ ಸ್ವಲ್ಪ ಹೇಳಿ. ಅದೇನಂತ ಹೇಳಿದ್ರೆ ನಿಜವಾಗಿ ನಮಗೆ ತಕ್ಕ ಜಾಗ ಅಲ್ಲ ಅದು. ನಮಗೆ ಏನಾಯ್ತು ಹೇಳಿದ್ರೆ ಅವಸರ ಸ್ವಲ್ಪ ಜಾಸ್ತಿ ಇದೆ. ಉಪಾಯ ಇಲ್ಲದಾದಾಗ ಎಂತ ಮಾಡಿ ಸಿಕ್ಕಿದಂತೆ ಕೇಳುವುದಿಲ್ಲ, ಉದ್ಯೋಗ ಮಾಡಿಲ್ಲ. ಹಾಗೆ ಅಲ್ಲಿ ಬಿಡಾರದಲ್ಲಿದ್ದೇವೆ ನಾವು. ಅವರ ಒಂದು ಕೋಣೆಯಲ್ಲಿ ಎಷ್ಟು ದಿನವರೆಗೆ 2 ಜನ ಇದ್ದುಕೊಂಡು ನಾಳೆ ಒಂದು ಇವಳು ಸಹ ಬರ್ತಾಳೆ, ತಾಯಿ ಬರ್ತಾಳೆ ಅಂತೇಳಿ ಮತ್ತೆ ಕೊನೆಗೆ ಒಂದು ಸಣ್ಣ ಜಾಗ ತೆಗೆದದ್ದು. ಅದು ದಾರಿಯ ಬಗ್ಗೆ ನಮಗೆ ಕಲ್ಪನೆಯೇ ಇಲ್ಲ. ಅದು ದಾರಿ ಸರಿ ಇಲ್ಲ, ಅದಕ್ಕೆ ಅದು ಹಾಗೆ ಸಮಸ್ಯೆಯನ್ನು ಬಂದಿತ್ತು. ಅವರು ದಾರಿ ಕೊಡ್ಲಿಕ್ಕಿಲ್ಲ. ಇದೆಲ್ಲ ಎಂಥದ್ದು ಗೊತ್ತಿಲ್ಲ ನನಗೆ. ನನ್ನ ತಲೆಯಲ್ಲಿ ಇರುವುದು ಒಂದೇ ಆಗ ಎಮ್ಮೆ ಫೈನಲ್ ಇರೋದು ಅಲ್ಲ, ಅದೊಂದು ಹೇಗಾದ್ರು ಮುಗಿಬೇಕಂದ್ರೆ ಒಂದು ಕಡೆ ಗಡ್ಡೆಲ್ಲ ಇಟ್ಟಿದ್ದೆ ನಾನು ಆಗ. ಎಂಬಾಗೆ ತೆಗೀಲಿಲ್ಲ ನಾನು. ಆಮೇಲೆ ಒಂದು ಕಡೆಯಿಂದ ಎಜುಕೇಶನ್ ಮಕ್ಕಳಿಂದ ಇದೆಲ್ಲ ಗೊಂದಲದಲ್ಲಿ ಒಮ್ಮೆ ಒಂದು ಜಾಗ ಆಗಿ ನಾವು ತಮ್ಮನ್ನು ಕರ್ಕೊಂಡೆಲ್ಲ ಬಂದು ನೋಡಿದೆ. ಅದು 25,000ಕ್ಕೆ ಸಿಕ್ಕಿದದು. ಅದು ಇದು ಮೇನ್ ದೋಷ ಅಂದರೆ ಗೊತ್ತು. ಮತ್ತೆ ನಾವು ರಿಕ್ಷಾ ಬರ್ತದಂದು ನೋಡಲಿಕ್ಕೆ ಬರುವಾಗ ಅಡ್ಡವಾಗಿ ದಾರಿ ಅಗಲ ಮಾಡಲಿಕ್ಕೆ ಬಿಡಲಿಲ್ಲ ದಿವಸ. ಅದು ಜಾಗ ನಮ್ಮ ಜಾಗ, ನೀವು ಅಗಲ ಮಾಡಿ. ನಾನು ಒಂದು ದಿವಸ ಅಗಲ ಮಾಡಿದ್ದೇನೆ. ಮಾಡಿ ಒಂದು ದಿನ ರಿಕ್ಷಾ ಬಂದಿದೆ. ಮರುದಿವಸ ಕಲ್ಲು ಹಾಕಿದ್ದಾರೆ ಅದಕ್ಕೆಲ್ಲ ತಂದು. ಒಬ್ಬರು ನಮ್ಮವರೇ, ನಮ್ಮ ವೃತ್ತಿಯವರೇ. ಅಲ್ಲಿಗೆ ನನಗೆ ಮತ್ತೆ ಕಾನೂನು ದಾರಿಯಲ್ಲಿ ನಾನು ಹೋದೆ ಅಂತ ಹೇಳಿದ್ರೆ ಪೆಟ್ಟು ಗಲಾಟೆ ಆದ ಬಿಟ್ಟರೆ ಆಗೊಬ್ಬರು ಹೇಳಿದ್ರು, ನೀವು ಶಿಕ್ಷಕ ಗೌರ್ಮೆಂಟ್ ಸರ್ಕಾರದ ಮೇಲೆ ಯಾವುದು ಕ್ರಿಮಿನಲ್ ಎಲ್ಲ ಆದರೆ ನಿಮಗೆ ಮತ್ತೆ ಕಷ್ಟ ಉಂಟು ಅಂತ. ಅವ್ರಿಗೆ ಬಿಟ್ಟ ಹೋಗಿ ಏನು ಬೇಕು ಹಾಕಿ ಇದ್ದದ್ದಾಗಿ ಸಾಕು. ಕೊತ್ತುಕೊಂಡೆ ಗ್ಯಾಸ್ ಅಕ್ಕಿ ಅದು ಇಟ್ಕೊಂಡು ಹೋಗಿ ಹಾಕಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಹೊರಬೇಕು ಅಲ್ಲಿಂದ. ಹೊತ್ತುಕೊಂಡೇ ಹೋದೆವಲ್ಲಿ. ಹೊತ್ತುಕೊಂಡು ಹೋಗಿ 5 ವರ್ಷ ಆಗುವಾಗ ಒಂದು ಎಮ್ಮೆ ಆಯಿತು ಅಷ್ಟೇ. 2 ವರ್ಷ ಎಮ್ಮೆ ಆಯಿತು. ಎಮ್ಮೆ ಆದ ಮೇಲೆ ನನಗೆ ಒಂದು ಪಿ ಜಿಯಲ್ಲಿ ಅಲ್ಲಿ ಶಿವಮೊಗ್ಗದಲ್ಲಿ ಸೆಂಟರ್ನಲ್ಲಿ ಇದಿತ್ತು ಓದಲ್ ಪರೀಕ್ಷೆ ವೈವಾದಲ್ಲೆಲ್ಲ ನಾನು ಗಡ್ಡೆಲ್ಲ ಇಟ್ಟು ಸನ್ಯಾಸಿ ಆಗಿದ್ದೆ ಆಗ. ಏನು ಅಂತ ಕೇಳಿದ್ರೆ ಏನೇನು ಸ್ವಲ್ಪ ಮಾನಸಿಕವಾಗಿ ಒಂದು ರೀತಿಯ ಛಲ ಉಂಟು, ಹಠ ಉಂಟು. ಅದು ಇದೇ ಇರುವವರೆಗೆ ನಾನು ತೆಗೆದ್ರಿಂದ ಬಿಟ್ಟೆ ಅಂತೇಳಿ. ಇವಾಗ ಹಾಗೆ ತುಂಬ ಕೇಳಿದ್ರು ಅವರು. ಅಂದಾಗೆ ಮಾತಾಡೋರು ಯಾರು ಇರಲಿಲ್ಲ ಅವರಿಗೆ. ಎಲ್ಲರೂ ನಾನು ಲಾಸ್ಟ್ಗೆ ವಿ ನಂಬರ್, ವಿ ಅಕ್ಷರ ಲಾಸ್ಟ್ ಬೇಕಾದ್ರೆ ಟೈಮ್ ತೆಗಿದ್ರು. 1 ಗಂಟೆ ಮಾತಾಡಿದೆ. ಸುಖ ದುಃಖ ಎಲ್ಲ ಕೇಳಿದ್ರು. ಎಲ್ಲ ಹೇಳಿದ್ರು ಅವರು. ಅದು ಹೀಗೆ ನಾವು ಕಷ್ಟದಲ್ಲಿದ್ದೆ, ಹಾಗೆ ಹೀಗೆ ಸಾಧನೆ ಆಯ್ತಲ್ಲ. ಮತ್ತು ನೀವು ಯಾವುದು ಭಾಷೆ ಬರ್ತದೆ, ಇದು ಯಕ್ಷಗಾನ ಪದ್ಯ ಹೇಳಿದ್ರು. ಆ್ಯಕ್ಟ್ ಮಾಡಬೇಕಂತ ಹೇಳಿದ್ರು. ಕುಣಿತೀರಾಗಿ ಹೇಳಿದ್ರು. ಬೇಡ ಅಂತ ಹೇಳಿದ್ರು, ಇವರು ಆಗುದಿಲ್ಲ. ದಂಡಿದ್ದೆ ಶಿವಮೊಗ್ಗದಲ್ಲಿ ಭದ್ರಾ ಡೈರೆಕ್ಟ್ನಲ್ಲಿ. ಆಮೇಲೆ ಅಕ್ಷರ ಪದ್ಯ ಎಲ್ಲ ಹೇಳಿಸಿದ್ರು. ನನ್ನ ಅನುಭವಗಳನ್ನು ಕೇಳಿ ಖುಷಿ ಆಯಿತು. 4 ಜನ ಇದ್ರು. 47 ಮಾರ್ಕು ಆ ವೈಭವದಲ್ಲಿ ಸಿಕ್ಕಿದ್ದು ನನಗೆ ಬಿಟ್ಟು ಫಸ್ಟ್ ಕ್ಲಾಸ್ ಪಾಸ್ ಆಗಿ. ಮತ್ತೆ ಬಹಳ ಚಂದ ಅನುಭವ ಅಂತ ಹೇಳಿದ್ರೆ ಮತ್ತೆ ಗಂಟೆ ತೆಗಿತಾರೆ. ನಿಮ್ಮ ಎಡತೂರು ಪದವಿನ ಮನೆ ಹತ್ರ ಬಂದಿದ್ದೇವೆ. ಮನೆಗೆ ಬೀಗ, ಮನೆ ಸಹ ಇಲ್ಲ. ಅಲ್ಲಿ ಫೋಟೋ ನೋಡಿದ್ದೀರಿ. ನೀವು ಇಲ್ಲಿಗೆ ಶಿಫ್ಟ್ ಆದಾಗ ಎಷ್ಟನೇ ಇಸವಿ? 1983ರಲ್ಲಿ ಅಹಮದಾಬಾದ್ಗೆ ಟ್ರಾನ್ಸ್ಫರ್ ಆಗಿ ಬಂದದ್ದು. 83 1 ವರ್ಷ ಅಲ್ಲಿ ಇದ್ದು ಅಹಮದಾಬಾದ್ ಬಿಡಾರದಲ್ಲಿ ಬಾಡಿಗೆ. ನನ್ನೊಟ್ಟಿಗೆ ದೊಡ್ಡ ಮಗಳು ಸುಮನ ಮಗ ಇದ್ದ. ಮತ್ತೆ ನಾವು 1 ವರ್ಷ ಆಗುವಾಗ ಇಲ್ಲೊಂದು ಸಣ್ಣ ಜಾಗವನ್ನು ಪರ್ಚೇಸ್ ಮಾಡಿದ್ದೇವೆ. 25,000 ತಗೊಳ್ಳೋದ್ರಿಂದ ದಾರಿದ್ರ್ಯ ಸಮಸ್ಯೆ ಇತ್ತು, ಗಲಾಟೆ ಎಲ್ಲ ಇತ್ತು. ಆದರೂ ಸದ್ಯಕ್ಕೆ ಬೇಕಲ್ಲ ಅಂತ ಮನೆ ಮಾಡಬೇಕು. ಬೇಕಾದಷ್ಟು ದುಡ್ಡು ಹಾಕಿದ್ದೇವೆ ಜಾಗಕ್ಕೆ. ಯಾಕೆ ಬೇಕು ನನಗೆ ಸಹ ಅಷ್ಟೇ. ಭಾಳ ಅಜ್ಜನ ಮನೆ ಅಂದರೆ ಭಾಳ ಇಷ್ಟ. ಬಂದು ಕುಣಿದಾಡಿಕೊಂಡು ಹೋಗ್ತಿದ್ರಿ. ಹೌದು. ಹಾಗೆ ಮತ್ತೆ ದುಡ್ಡು ಹಾಕಿ ಕೆಲವು ವರ್ಷ ಹೋಗುವಾಗ ನಮಗೆ ರಿಟೈರ್ಡ್ ಆದ ಮೇಲೆ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ಬರಲಿಕ್ಕೆಲ್ಲ ವಾಹನ ವ್ಯವಸ್ಥೆ ಇರಲಿಲ್ಲ. ಈಗದ ಹಾಗೆ ಅಲ್ಲ, ಈಗಾದರೂ ಉಂಟು. ಭಾಳ ಕಷ್ಟ. ಮತ್ತು ಒಟ್ಟು ಅದು ಇಕ್ಕಟ್ಟಾದ ಜಾಗ, ವಾಹನ ಹೋಗ್ತಿರಲಿಲ್ಲ. ಅಲ್ಲಿ ಸಾಮಾನ್ಯ ಹೊತ್ತು ಹೋಗಬೇಕು. ಅದರಲ್ಲಿ ಅಲ್ಲಿ ಪಟ್ಟ ಕಷ್ಟ ಎಷ್ಟು ಹೇಳಿ ಸಾಕು. ಹಾಕಿ ದುಡ್ಡು ಅಂತ ನೀರಿನಲ್ಲಿಟ್ಟು ಹೋಮ ಅಂತ ಹೇಳಿದ ಹಾಗೆ ಆ ದುಡ್ಡು ಇಟ್ಕೊಂಡು ನಾವು ಬೇರೆ ಸಾಧಾರಣ ಕೆಲವು ಅಗಾಲ ದುಡ್ಡು ಸಾಧನೆ ಅಷ್ಟೇ. ಕರ್ಮಭೂಮಿ ಅಂತ ಬೋರ್ವೆಲ್ ಮಾಡಿದರೆ, ತೋಟ ಇಟ್ಟು ಎಲ್ಲ ಇಟ್ಟು ತೆಂಗಿನದೆಲ್ಲ ಫುಲ್ಲು ತೆಂಗಿನಕಾಯಿ ಆಗಿರುವಾಗ ಮಂಗಗಳು ಶುರುವಾದ ಮಕ್ಕಳು ದೂರ ಆದರು. ಮಕ್ಕಳಿಗೆ ಬರಲಿಕ್ಕೆ ಕಷ್ಟ ಆಯಿತು. ರಾತ್ರಿ ಆಗಲು ಬಳಿ ಹೋಗುವ ದಾರಿ ಕೂಡ ಅಷ್ಟು ಸೇಫ್ ಆಗಿರಲಿ. ಸರಿ. ನೀವು ಅಹಮದಾಬಾದ್ ಶಾಲೆಯಲ್ಲಿ ಎಷ್ಟು ಸಮಯ ಇದ್ರಿ? 20 ವರ್ಷ.
1983ರಿಂದ 2003. 20 ವರ್ಷದ ಸುದೀರ್ಘ 20 ವರ್ಷದಲ್ಲಿ ಸಾಧಾರಣ 12 ವರ್ಷ ಹೈಸ್ಕೂಲ್. ಕನ್ನಡ ಮತ್ತು ಹಿಂದಿ ಅವಶ್ಯಕತೆ ಇದ್ದರೆ ಇಂಗ್ಲೀಷು, ಸೋಷಲ್ ನಾನು ಮಾಡೋದು ಪಾಠ ಇಲ್ಲ, ಲೆಕ್ಕವನ್ನು ಮಾಡ್ತಿಲ್ಲ, ಈಗ ಆಗ್ತಿಲ್ಲ, ಬೇರೆ ಎಲ್ಲ ಪಾಠ ಮಾಡಿದೆ. ಕನ್ನಡ ಹಿಂದಿ ಪ್ರಧಾನ, ಅಲ್ಲಿದ್ದದ್ದೇ ಸಾಬ್ ಲೆಕ್ಕದಲ್ಲಿ. ಮತ್ತೆ ಫುಲ್ ಆಯಿತು, ಡಿವಿಷನ್ ಆಯಿತು, ನಾವು ABCD ಆಯಿತು. ಆಗ ನನಗೆ ಕನ್ನಡ ಪೀರಿಯಡ್ ಕಷ್ಟಪಟ್ಟು ಸಿಗ್ತಾ ಇತ್ತು. ಆಮೇಲೆ ಇಷ್ಟ ಆಗುವಲ್ಲಿ ಏನಾಯಿತು ಹೇಳಿದ್ರೆ ಸೀನಿಯಾರಿಟಿ ಲಿಸ್ಟೆಲ್ಲ ನಮ್ಮ ಕನ್ನಡದೆಲ್ಲ ಸೇರಿಸಿತ್ತು. ಇಷ್ಟ ಆಗ ನನಗೆ ಪ್ರಮೋಷನ್ ಒಂದು ಆಸೆ ಇತ್ತು. ಹೈಸ್ಕೂಲಿನಲ್ಲಿ ಹೆಡ್ ಮಾಸ್ಟರ್ ಆಗುವ ಚಾನ್ಸಸ್ ಇತ್ತು. ಅದಕ್ಕೆ ಬೇಕಾಗುವಾಗ ನಾವು ಅಕೌಂಟ್ ಜನರಲ್ ಪರೀಕ್ಷೆ ಮಾಡಬೇಕಾಯಿತು. ಅದನ್ನು ಕಲಿತು ಪಾಸ್ ಮಾಡಿದೆವು. ಕೆಲವು ಸಹಾಯ ಮಾಡಿದೆ ನನಗೆ, ಅದು ಪುಸ್ತಕ ನೋಡಿ ಬರೆಯುವಂಥ ಜನರಲ್ ಅಕೌಂಟ್ ಹೈಯರಲ್ಲಿ ಅದು ಪಾಸ್ ಮಾಡಿದೆ. ನಾಳೆ ಕ್ವಾಲಿಫಿಕೇಷನ್ ಇಲ್ಲದೆ ಉಳಿದು ಬೇಡ ಅಂತ. ಹಾಗೆ ಹೆಡ್ ಮಾಸ್ಟರ್ ಪೋಸ್ಟಿಗೆ ಕೂಡ ಸೀನಿಯಾರಿಟಿ ಇತ್ತು, ಕನ್ನಡ ಲೆಕ್ಚರ್ ಪೋಸ್ಟಿಗೆ ಸೀನಿಯಾರಿಟಿ. ಕನ್ನಡದಲ್ಲಿ ಬೇಕಾದಷ್ಟು ಜನ ಇರುವುದರಿಂದ ಕನ್ನಡದವರಿಗೆ ಸೀನಿಯಾರಿಟಿ ಪ್ರಯೋಜನವೇ ಇಲ್ಲ. ಅದು ಸಿಗುವಾಗ ಇವರು ಹೋಗ್ತಾರೆ, ಖಂಡಿತ ಗೊತ್ತು ನನಗೆ ರಿಟೈರ್ಡ್ ಆಗ್ತದೆ ಅಂತ. ಇಂಗ್ಲೀಷ್ನವರಿಗೆ ಮೊನ್ನೆ ಬಂದವರಿಗೆ 4 ವರ್ಷದವರಿಗೆ ಪ್ರಮೋಷನ್ ಆಯಿತು. ಸೈನ್ಸ್ನವರು ಸೇರಿ 1 ತಿಂಗಳಲ್ಲಿ ಕೆಲವರಿಗೆ ಪ್ರಮೋಷನ್, MS ಆಗುತ್ತೆ. ನಾವು ಹೆಚ್ಚು ಮಕ್ಕಳಿಗೆ ಪಾಠ ಮಾಡಿಕೊಂಡು ಕಡಿಮೆ ಸವಲತ್ತು ಪಡಿ. ಅದು ನಾನು ಹೇಳಿ ಯಾವ MA ಬೇಕಂತ ಮಾಡಿ, ಕನ್ನಡ MA ಮಾಡಬೇಡಿ. ಮಾತೃಭಾಷೆಯಲ್ಲಿ ಕಲಿತವರಿಗೆ ಮಾತೃಭೂಮಿಯಲ್ಲಿ ಸ್ಥಾನ ಇಲ್ಲ, ಕನ್ನಡ ಕಲ್ಪಿಯಲ್ಲಿ ಆದರೆ ಕನ್ನಡದಲ್ಲಿ ಸ್ಥಾನ ಇಲ್ಲ ಅಂತೇಳಿ ಏನು ಕಂಡಪಟ್ಟು ಜನ ಇದ್ದಾರೆ. ಬೇಸರ ಇದೆ. ಬೇಸರ ಬಿಟ್ಟು ಯಾಕೆ ಇಷ್ಟು ಕಷ್ಟಪಡಬೇಕಿತ್ತು, ಅನಗತ್ಯ ಇದೆಲ್ಲ ಮಾಡಿ. ಬರೀ 35 ಸಿಕ್ಕಿ ಪಾಸಾದ ಇಂಗ್ಲೀಷ್ MA ಅವರು ಅವರಿಗೆಲ್ಲ ಪ್ರಮೋಷನ್. ನಾವು ಫಸ್ಟ್ ಕ್ಲಾಸ್ ಬಂದದ್ದು ಯಾರು ಕೇಳ್ತಾರೆ? ಇದೆಲ್ಲ ಹುಚ್ಚಲ್ವ ಅಂತ ಕಾಣ್ತದೆ. ಹಠದ ಆದ್ರೆ ಪ್ರಯೋಜನಕ್ಕೆ ಬೀಳಲಿಲ್ಲ. ಆದರೂ ಒಂದು ಸಂದರ್ಭವಂತೂ ಹೇಗೆ ಅಂತಂದರೆ, ಅಲ್ಲಿ ಹೈಸ್ಕೂಲ್ ಹೋಗಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಆಗ ಪಾಠ ಮಾಡಲಿಕ್ಕೆ ಆಗಿದ್ದಾನೆ. ಹೈಸ್ಕೂಲ್ ಅವರೇ ಪಾಠ ಮಾಡಲಿಕ್ಕೆ ಶುರುವಿಗೆ ನಾನು ಕನ್ನಡಲ್ವ, ಕನ್ನಡ ಮಾಡಿದೆ. ಹೈಸ್ಕೂಲಲ್ಲಿ ಕಡಿಮೆ ಮಾಡಿದ್ದೆ, ತುಂಬ ಸ್ಟಾಫ್ ಬಂತು, ತುಂಬ ಜನ ಇತ್ತು. ನಾನೊಂದು SLC ಮಾತ್ರ ಕನ್ನಡ ಮಾಡಿದ್ದು, ಬಾಕಿದೆಲ್ಲ ಕಾಲೇಜಿಗೆ 125 ಮಕ್ಕಳು ಕ್ಲಾಸ್ನಲ್ಲಿ ಕನ್ನಡದವರಿಗೆ. ಇಂಗ್ಲೀಷ್ನವರಿಗೆ ಕನ್ನಡದವರಿಗೆ ಜಾಸ್ತಿ ಮಕ್ಕಳು, ಸೈನ್ಸ್ನವರಿಗೆ 7 ಮಕ್ಕಳು, ಕಾಮರ್ಸಿನವರಿಗೆ 40 ಮಕ್ಕಳು, ಹಿಸ್ಟ್ರಿಯವರಿಗೆ ಸ್ವಲ್ಪ ಕಡಿಮೆ. ಜಾಸ್ತಿ ಅಂತ ಹೇಳಿದ್ರೆ ಕನ್ನಡ ಮತ್ತು ಇಂಗ್ಲೀಷಿಗೆ 125 ಮಕ್ಕಳು, 2 ಬ್ಯಾಚ್, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಒಳ್ಳೆ ಒಂದು 10 ಆರ್ಟಿಕಲ್ 62 ಅಂತ ಒಂದು ಕಾರಣ. ಹೈಸ್ಕೂಲಿದ್ದು ಮಾಡಿಕೊಂಡು ಕಾಲೇಜಿದ್ದು ಮಾಡಿದರೆ ಅವರಿಗೆ ಎಷ್ಟೋ ಪರ್ಸೆಂಟೇಜ್ ಪ್ರಕಾರ ಬೇಸಿಗೆಗಿದ್ದು ಅವರಿಗೆ ಭತ್ತೆ ಕೊಟ್ಟ. ನಾನು ಅದರ ಸೇರಿ ಮಾಡಿದ್ದಲ್ಲ, ಅದು ಸಿಕ್ಕುದು ಯಾವಾಗಲೇನ ಬಿಲ್ ಮಾಡಿ. ನನಗೆ ಮಾಡೋದು ಉಮೇದು ಉಂಟಲ್ಲ, ಅದಕ್ಕೇನು ಮಾಡೋದು? ನಮಗೆ ದುಡ್ಡಿನ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಕಲ್ತದ್ದು ಹೇಗೆ ಉಪಯೋಗಿಸಬೇಕು, ಪ್ರಯೋಜನ ಆಗಬೇಕಲ್ಲ, ಬೇರೆ ನಮ್ಮ ಜ್ಞಾನ ಆಗಬೇಕಲ್ಲ, ಅದು ಜ್ಞಾನ ಒಂದು ಸದುಪಯೋಗ ಆಗಬೇಕಲ್ಲ. ನಾನು ಪಾಠ ಮಾಡಿ 10 ವರ್ಷ ಆಗಿ ಆರ್ಟಿಕಲ್ 32 ಸುಮಾರು ವರ್ಷ ಮಾಡಿ ರಿಟೈರ್ ಆಗಲಿಕ್ಕೆ ಆಗ 1 ವರ್ಷಕ್ಕೆ ಮಾಡಿದಾಗ ಪ್ರಮೋಷನ್ ಆಯಿತು. 2 ವರ್ಷ ಇಲ್ಲ, ಆರ್ಟಿಕಲ್ 32 ಆಯಿತು. ಇನ್ನು ಪುನಃ ರೆಗ್ಯುಲರ್ ಆಗಬೇಕು, ಮತ್ತೆ ಸಮಯ ಬೇಕು. 32 ಆಗಿ ನನಗೆ ಹೈಸ್ಕೂಲ್ ಬಿಟ್ಟು ಕಾಲೇಜಿಗೆ ಪಾಠ ಮಾಡೋದಿಲ್ಲ ಬಂತು. ಮತ್ತೆ ಹೈಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ಮೊದಲು 2 ಮಾಡಬೇಕು ಅಲ್ಲ, ಸುಧಾರಿಸಿದ್ರಲ್ಲಿ ಸ್ಟಾಫ್ ಎಲ್ಲ ಇದ್ರು. ಆ ಸಮಯದಲ್ಲಿ ನನಗೆ ಪುರೋಹಿತದ ಟಚ್ ಬಂತು. ಅಷ್ಟರವರೆಗೆ ನಾನು ಎಲ್ಲ ಬಿಟ್ಟು ಲೌಕಿಕವಾಗಿಯೇ ಬದುಕ್ತಾ ಇದ್ದೆ ಮಂಗಳೂರಿನಲ್ಲಿ. ಅದು ಪೂಜೆ ನಮಸ್ಕಾರ ಜಪತಪದ ನಿತ್ಯಾನಿಗಳನ್ನು ಬಿಡಲಿಲ್ಲ, ತಂದೆ ಕೆಲಸ ಅದು ಮೂಲಭೂತವಾದದ್ದು ಉಂಟು ನನಗೆ. ಈ ಉದ್ಯೋಗಕ್ಕೆಲ್ಲ ಹೋಗೋದಲ್ಲಿ ಮಂಗಳೂರಿರುವಾಗ 1-2 ಸಲ ಆಗಿ 1-2 ಕಡೆಯಲ್ಲಿ ನಮ್ಮ ಶಾಲೆಯಲ್ಲಿ ಟೀಚರ್ಗಳಿದ್ದರು. ಅವರ ಮನೆಯಲ್ಲೆಲ್ಲ ಪುರೋಹಿತರಿಗೆ ಜನ ಎಲ್ಲರಿಗೆ ಉದ್ದಾಡ್ತಾ ಇದ್ರು. ಕಾಯ ಬರೋ ಮೋಸ ಮಾಡಿರ್ತಾ ಇತ್ತು. ಆಗ ನನ್ನನ್ನು ಕರ್ಕೊಂಡು ಹೋಗಿ ಸತ್ಯನಾರಾಯಣ ಪೂಜೆ ಶಾರದಕ್ಕೆಲ್ಲ ಕರ್ಕೊಂಡು ಹೋಗೋದ್ರಲ್ಲಿ ಟೀಚರ್ಸ್ ಹೆಡ್ ಮಿಸ್ ಹತ್ರ ಹೇಳಿ ಕರ್ಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಅನುಭವ ಉಂಟು ಎಲ್ಲರಿಗೂ ಗೊತ್ತಾಯ್ತು ಅಲ್ಲಿ ಸಹ. ಯಾಕೆ ಇವರಿಗೆ ಪೂಜೆ ಪುರಸ್ಕಾರ ಗೊತ್ತುಂಟು, ಹಾಗೆ ಹೀಗೆ ಹೇಳಿ ಅದು ಹಾಗೆ ಇಲ್ಲಿ ಬಂದ ಕೂಡ ಇಲ್ಲಿ ಒಮ್ಮೆ ವಿಸ್ತಾರಕ್ಕೆ ಬೇಕು. ಯಾಕೆಂದರೆ ನಮ್ಮ ಊರಿನವರು, ನಮ್ಮ ಗುರ್ತದವರು, ಒಟ್ಟಿಗೆ ಕಲ್ತವರೇ, ನಮ್ಮ ಮನೆಗೆ ಬುಡತ್ತವರು, ಊರಿನವರು, ನನ್ನಂತ ಹಾಡಿ ಅಂತೇಳಿ ಪಾವದವರು, ಅವ್ರಿಗೆಲ್ಲ ಗೊತ್ತುಂಟಲ್ಲ. ಆಚಾರ್ಯ ಅಂತ ಆಚಾರ್ಯವರು ಕನ್ನಡ ಹೊಡಿತೀವಿ, ಎಂತ ಕನ್ನಡ ಹೊಡಿತೀರಿ ಆಗಿ ಬಂದ ಹಾಗೆ ಆಗಿ ಅಲ್ಲೆಲ್ಲ ನಾನು ಕರ್ಕೊಂಡು ಹೋಗಿ
ಅವ್ರು ನನಗೆ ಉದ್ಯೋಗಕ್ಕಿಂತ ಅನುಭವಕ್ಕೆ ದಾರಿ ಸಿಕ್ಕಿದೆ. ಪ್ರಾಕ್ಟಿಕಲ್ ನಾಲೆಜ್ ಬೇಕಲ್ಲ, ಹೌದು. ಓದೋದು ಎಷ್ಟಿದ್ರೆ ಕೂಡ ಅದನ್ನು ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ಅವಕಾಶ ಕೊಡಬೇಕಲ್ಲ. ಹಾಗೆ ಅಲ್ಲಿ ಇಲ್ಲಿ ಅದು ಎಲ್ಲ ಕೇಳಬೇಕು. ಕೊನೆಗೆ ನಾನು ಎಲ್ಲರಿಗಿಂತ ಇದು ಯಾವುದು ಹೆಗ್ಗಳಿಕೆ ನಿಲ್ಲಿಸ್ಕೊಂಡು ಸಮರ್ಥರು ಅಥವಾ ಇವ್ರು ಗೊತ್ತುಂಟು, ಇವ್ರು ಸುಧಾರಿಸಬಲ್ಲ ನನಗೆ ಮತ್ತಷ್ಟು ಪ್ರೋತ್ಸಾಹ ಆಯಿತು. ರಾತ್ರಿ ಹಗಲೆಲ್ಲ ಹೋಗ್ಲಿಕ್ಕೆ ಶುರು ಆಯಿತು ಮನೆಯಲ್ಲಿ. ರಿಟೈರ್ ಆದ ಮೇಲೆ ಅಲ್ಲ, ಅಲ್ಲಿ ರಿಟೈರ್ ಇರುವಾಗಲೇ ನಾನು ರಿಟೈರ್ಡ್ ಆಗಲಿಕ್ಕೆ ಅಲ್ಲ 10 ವರ್ಷ ಇರುವಾಗಲೇ ನಾನು ಸಾಧಾರಣ ಪೂರ್ವತೆಗೆ ಎಂಟ್ರಿ ಆಗಿದ್ದೆ. ಸರಿ ಸರಿ. ಅಷ್ಟಾಗ ನಮ್ಮ ಮನೆಯಲ್ಲಿ ಇಲ್ಲಿ ಜನ ಕಡಿಮೆ ಆಯಿತು. ಚಿಕ್ಕಪ್ಪ ಮುದುಕರಾದರು, ತಂದೆ ಮುದುಕರಾದರು, ಈ ಊರಿನವರು ಕರೀಲಿಕ್ಕೆ ಶುರು ಮಾಡಿದ್ರು. ನೀವು ಬರ್ತೀರಾ, ನಿಮ್ಮ ಮನೆಯದ್ದು ಕೆಲಸ, ನೀವು ಸೇರಬೇಕು, ಹಾಗೆ ಹೀಗೆ ಆದಷ್ಟು ಬನ್ನಿ. ತಂದೆಗೆ ಹುಷಾರಿಲ್ಲ ಅಂದಾಗ ನಾನು ಹೋದೆ. ಒಂದು ಕಡೆಯಲ್ಲ ರಾತ್ರಿ ಕೆಲಸ ನಿಲ್ತದೆ ಹೇಳುವಾಗ ಅವರ ಬದಲಿಗೆ ನಾನು ಹೋದೆ. ಹೀಗೆ ಹೋಗಿ ಹೋಗಿ ನನಗೆ ಎಲ್ಲರೂ ಅದನ್ನು ಬಿಡಲಿಲ್ಲ. ನನಗೆ ಬಹಳ ಕಷ್ಟ ಆಗಿತ್ತು. ಓದಿ ಆಗಬೇಕ ಕಲ್ತದ್ದು ನನಗೆ ಬೇರೆ